ಗೌತಮ ಬುದ್ಧ 8 ವರ್ಷ ಅವನು ತುಂಬಾ ಕಠಿಣವಾದ ಸಾಧನೆ ಮಾಡಿದ. ಕಠಿಣ ಅಂದ್ರೆ ಸಾಯೋ ತರಹದ್ದು. ಅವನು ತುಂಬಾ ಅಶಕ್ತನಾದ. ಯಾಕೆಂದ್ರೆ ಅವನು ಸುಮಾರು ದಿನಗಳು, ತಿಂಗಳವರೆಗೆ ಏನು ತಿನ್ನಲಿಲ್ಲ. ಅವನಿಗೆ ಸಾಕಷ್ಟು ವಿಷಯಗಳು ಗೊತ್ತಿದ್ವು, ಆದರೂ ಅವನಿಗೆ ಗೊತ್ತಿತ್ತು ಅವನು ಸ್ವತಂತ್ರನಾಗಿಲ್ಲ ಅಂತ. ಹುಣ್ಣಿಮೆಯ ಆ ಒಂದು ಅದೃಷ್ಟದ ದಿನದಂದು, ನಾವು ಬುದ್ಧ ಪೂರ್ಣಿಮಾ ಅಂತ ಏನ್ ಕರಿತೀವಿ, ಅವನು ಆ ಒಂದು ಸ್ಥಿರ ಸಂಕಲ್ಪದಿಂದ ಮರದ ಕೆಳಗೆ ಕುಳಿತ. ನಾನಿಲ್ಲಿ ಕೂರ್ತೀನಿ, ಒಂದೋ ನಾನು ಸಾಕ್ಷಾತ್ಕಾರ ಹೊಂದಬೇಕು, ಇಲ್ಲ ಹೀಗೆ ಇಲ್ಲೇ ಸಾಯಬೇಕು ಅಂತ. ಮತ್ತವನು ಕುಳಿತ. ಅದು ತೆಗೆದುಕೊಂಡಿದ್ದು ಕೇವಲ ಕೆಲವು ಕ್ಷಣಗಳು. ನಾನೇನು ಹೇಳ್ತಿದ್ದೀನಿ ಅಂದ್ರೆ, ಅವನು 8 ವರ್ಷಗಳನ್ನ ವ್ಯರ್ಥ ಮಾಡ್ದ. ಯಾಕೆಂದ್ರೆ ಅವನು ಅದೊಂದು ಮಾರ್ಗ ಅಂತ ತಿಳಿದಿದ್ದ. ಮಾರ್ಗ ಅಂದ್ರೆ ಅಲ್ಲಿ ಅಂತರವಿರುತ್ತೆ. ನೀವು ಮತ್ತು ನಿಮ್ಮ ನಡುವಿನ ಅಂತರವೇನು? ಎಲ್ಲಿ ಅಂತರವಿಲ್ವೋ ಅಲ್ಲಿ ನೀವು ಅಂತರ್ಮುಖರಾಗಬೇಕು ಅಷ್ಟೇ. ಜೀವನ ಇಲ್ಲಿದೆ ಅಂತ ಅಂದ್ಕೊಂಡಿದ್ದೀರಿ, ಇಲ್ಲ ಅದಿಲ್ಲಿದೆ ಅಂತ ಅರ್ಥ ಮಾಡ್ಕೊಂಡ್ರೆ ಆಗೋಯ್ತು. ಇದನ್ನ ಯಾವಾಗ ಮಾಡ್ತೀರಂದ್ರೆ, ಅದಿನ್ನೂ ಯಾಕಾಗಿಲ್ಲ ಅಂದ್ರೆ ಅದು ಮೊದಲ ಆದ್ಯತೆ ಆಗಿಲ್ಲ.